ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ವಿರುದ್ಧದ ಸುದ್ದಿಗಳನ್ನು ಜನರನ್ನ ತಪ್ಪು ದಾರಿಗೆ ಎಳೆದ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಇದರ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಕ್ಷಮೆಯಾಚನೆ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿದ್ದಕ್ಕೆ ಬಿಜೆಪಿ ಕಿಡಿ. ಕ್ರಮಕ್ಕೆ ಮುಂದಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ ಜುಕರ್ಬರ್ಗ್. ಫೇಸ್ಬುಕ್ ಮೆಟಾ ಬೆರಳಂಚಿನಲ್ಲೇ ಆಳುತ್ತಿರುವ ಸಂಸ್ಥೆಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೊರೋನಾ ಬಳಿಕ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳು ಅಧಿಕಾರದಿಂದ ಉರುಳಲಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಭಾರತದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಸೋಲು ಅನುಭವಿಸಲಿದೆ ಅಂತ ಕೂಡ ಸುದ್ದಿ ಹರಿದಾಡಿತ್ತು. ಈ ವಿವಾದದ ಸುದ್ದಿ ವೈರಲ್ ಹಿನ್ನೆಲೆ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿಗಳ ಮೂಲಕ ಜನರಿಗೆ ತಪ್ಪು ಸಂದೇಶ ನೀಡಲಾಗ್ತಿದೆ, ಅಲ್ಲದೆ ಜನರನ್ನ ತಪ್ಪು ದಾರಿಗೆ ಎಳೆಯಲಾಗ್ತಿದೆ ಎಂದು ಎನ್ಡಿಎ ನಾಯಕರು ಆಕ್ರೋಶಗೊಂಡಿದ್ದಾರೆ. ಯಾವಾಗ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕ್ರಮಕ್ಕೆ ಮುಂದಾಯಿತೋ ಎಚ್ಚೆತ್ತುಕೊಂಡಿದ್ದಾರೆ. ಕ್ಷಮೆ ಕೇಳಿದ ಫೇಸ್ಬುಕ್ ಮಾತೃ ಸಂಸ್ಥೆ. ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಎಚ್ಚೆತ್ತ ಮೆಟಾ ಸಂಸ್ಥಾಪಕ ಜುಕರ್ಬರ್ಗ್ ಕೊನೆಗೂ ಕೇಂದ್ರ ಸರ್ಕಾರದ ಕ್ಷಮೆಯಾಚಿಸಿದ್ದಾರೆ. ಆತ್ಮೀಯ ಗೌರವಾನ್ವಿತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರೇ, 2024ರ ಚುನಾವಣೆಯಲ್ಲಿ ಹಲವು ದೇಶಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಮರು ಆಯ್ಕೆಯಾಗಲಿಲ್ಲ. ಮಾರ್ಕ್ ಜುಕರ್ಬರ್ಗ್ ಅವರ ಅಭಿಪ್ರಾಯವು ಹಲವಾರು ದೇಶಗಳಲ್ಲಿ ನಿಜವಾಗಿದೆ, ಆದರೆ ಭಾರತಕ್ಕೆ ಅಲ್ಲ. ಅಜಾಗರೂಕತೆಯಿಂದಾದ ತಪ್ಪಿಗೆ ನಾವು ಕ್ಷಮೆಯಾಚಿಸುತ್ತೇವೆ. ಬಿಜೆಪಿ ನಾಯಕರ ಆಕ್ರೋಶದ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಪರವಾಗಿ ಶಿವನಾಥ್ ತುಕ್ರಾರ್ ಕ್ಷಮೆಯಾಚಿಸಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದ ಫೇಸ್ಬುಕ್ ಸಂಸ್ಥೆಗೆ ಕೊನೆಗೂ ಬುದ್ಧಿ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ವಿರುದ್ಧದ ಸುದ್ದಿಗಳನ್ನು ಜನರನ್ನ ತಪ್ಪು ದಾರಿಗೆ ಎಳೆದ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಇದರ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಕ್ಷಮೆಯಾಚನೆ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿದ್ದಕ್ಕೆ ಬಿಜೆಪಿ ಕಿಡಿ. ಕ್ರಮಕ್ಕೆ ಮುಂದಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ ಜುಕರ್ಬರ್ಗ್. ಫೇಸ್ಬುಕ್ ಮೆಟಾ ಬೆರಳಂಚಿನಲ್ಲೇ ಆಳುತ್ತಿರುವ ಸಂಸ್ಥೆಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೊರೋನಾ ಬಳಿಕ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳು ಅಧಿಕಾರದಿಂದ ಉರುಳಲಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಭಾರತದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಸೋಲು ಅನುಭವಿಸಲಿದೆ ಅಂತ ಕೂಡ ಸುದ್ದಿ ಹರಿದಾಡಿತ್ತು. ಈ ವಿವಾದದ ಸುದ್ದಿ ವೈರಲ್ ಹಿನ್ನೆಲೆ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿಗಳ ಮೂಲಕ ಜನರಿಗೆ ತಪ್ಪು ಸಂದೇಶ ನೀಡಲಾಗ್ತಿದೆ, ಅಲ್ಲದೆ ಜನರನ್ನ ತಪ್ಪು ದಾರಿಗೆ ಎಳೆಯಲಾಗ್ತಿದೆ ಎಂದು ಎನ್ಡಿಎ ನಾಯಕರು ಆಕ್ರೋಶಗೊಂಡಿದ್ದಾರೆ. ಯಾವಾಗ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕ್ರಮಕ್ಕೆ ಮುಂದಾಯಿತೋ ಎಚ್ಚೆತ್ತುಕೊಂಡಿದ್ದಾರೆ. ಕ್ಷಮೆ ಕೇಳಿದ ಫೇಸ್ಬುಕ್ ಮಾತೃ ಸಂಸ್ಥೆ. ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಎಚ್ಚೆತ್ತ ಮೆಟಾ ಸಂಸ್ಥಾಪಕ ಜುಕರ್ಬರ್ಗ್ ಕೊನೆಗೂ ಕೇಂದ್ರ ಸರ್ಕಾರದ ಕ್ಷಮೆಯಾಚಿಸಿದ್ದಾರೆ. ಆತ್ಮೀಯ ಗೌರವಾನ್ವಿತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರೇ, 2024ರ ಚುನಾವಣೆಯಲ್ಲಿ ಹಲವು ದೇಶಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಮರು ಆಯ್ಕೆಯಾಗಲಿಲ್ಲ. ಮಾರ್ಕ್ ಜುಕರ್ಬರ್ಗ್ ಅವರ ಅಭಿಪ್ರಾಯವು ಹಲವಾರು ದೇಶಗಳಲ್ಲಿ ನಿಜವಾಗಿದೆ, ಆದರೆ ಭಾರತಕ್ಕೆ ಅಲ್ಲ. ಅಜಾಗರೂಕತೆಯಿಂದಾದ ತಪ್ಪಿಗೆ ನಾವು ಕ್ಷಮೆಯಾಚಿಸುತ್ತೇವೆ. ಬಿಜೆಪಿ ನಾಯಕರ ಆಕ್ರೋಶದ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಪರವಾಗಿ ಶಿವನಾಥ್ ತುಕ್ರಾರ್ ಕ್ಷಮೆಯಾಚಿಸಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದ ಫೇಸ್ಬುಕ್ ಸಂಸ್ಥೆಗೆ ಕೊನೆಗೂ ಬುದ್ಧಿ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ವಿರುದ್ಧದ ಸುದ್ದಿಗಳನ್ನು ಜನರನ್ನ ತಪ್ಪು ದಾರಿಗೆ ಎಳೆದ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಇದರ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಕ್ಷಮೆಯಾಚನೆ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿದ್ದಕ್ಕೆ ಬಿಜೆಪಿ ಕಿಡಿ. ಕ್ರಮಕ್ಕೆ ಮುಂದಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ ಜುಕರ್ಬರ್ಗ್. ಫೇಸ್ಬುಕ್ ಮೆಟಾ ಬೆರಳಂಚಿನಲ್ಲೇ ಆಳುತ್ತಿರುವ ಸಂಸ್ಥೆಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೊರೋನಾ ಬಳಿಕ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳು ಅಧಿಕಾರದಿಂದ ಉರುಳಲಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಭಾರತದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಸೋಲು ಅನುಭವಿಸಲಿದೆ ಅಂತ ಕೂಡ ಸುದ್ದಿ ಹರಿದಾಡಿತ್ತು. ಈ ವಿವಾದದ ಸುದ್ದಿ ವೈರಲ್ ಹಿನ್ನೆಲೆ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿಗಳ ಮೂಲಕ ಜನರಿಗೆ ತಪ್ಪು ಸಂದೇಶ ನೀಡಲಾಗ್ತಿದೆ, ಅಲ್ಲದೆ ಜನರನ್ನ ತಪ್ಪು ದಾರಿಗೆ ಎಳೆಯಲಾಗ್ತಿದೆ ಎಂದು ಎನ್ಡಿಎ ನಾಯಕರು ಆಕ್ರೋಶಗೊಂಡಿದ್ದಾರೆ. ಯಾವಾಗ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕ್ರಮಕ್ಕೆ ಮುಂದಾಯಿತೋ ಎಚ್ಚೆತ್ತುಕೊಂಡಿದ್ದಾರೆ. ಕ್ಷಮೆ ಕೇಳಿದ ಫೇಸ್ಬುಕ್ ಮಾತೃ ಸಂಸ್ಥೆ. ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಎಚ್ಚೆತ್ತ ಮೆಟಾ ಸಂಸ್ಥಾಪಕ ಜುಕರ್ಬರ್ಗ್ ಕೊನೆಗೂ ಕೇಂದ್ರ ಸರ್ಕಾರದ ಕ್ಷಮೆಯಾಚಿಸಿದ್ದಾರೆ. ಆತ್ಮೀಯ ಗೌರವಾನ್ವಿತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರೇ 2024ರ ಚುನಾವಣೆಯಲ್ಲಿ ಹಲವು ದೇಶಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಮರು ಆಯ್ಕೆಯಾಗಲಿಲ್ಲ. ಮಾರ್ಕ್ ಜುಕರ್ಬರ್ಗ್ ಅವರ ಅಭಿಪ್ರಾಯವು ಹಲವಾರು ದೇಶಗಳಲ್ಲಿ ನಿಜವಾಗಿದೆ, ಆದರೆ ಭಾರತಕ್ಕೆ ಅಲ್ಲ. ಅಜಾಗರೂಕತೆಯಿಂದಾದ ತಪ್ಪಿಗೆ ನಾವು ಕ್ಷಮೆಯಾಚಿಸುತ್ತೇವೆ. ಬಿಜೆಪಿ ನಾಯಕರ ಆಕ್ರೋಶದ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಪರವಾಗಿ ಶಿವನಾಥ್ ತುಕ್ರಾರ್ ಕ್ಷಮೆಯಾಚಿಸಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದ ಫೇಸ್ಬುಕ್ ಸಂಸ್ಥೆಗೆ ಕೊನೆಗೂ ಬುದ್ಧಿ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ವಿರುದ್ಧದ ಸುದ್ದಿಗಳನ್ನು ಜನರನ್ನ ತಪ್ಪು ದಾರಿಗೆ ಎಳೆದ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಇದರ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಕ್ಷಮೆಯಾಚನೆ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿದ್ದಕ್ಕೆ ಬಿಜೆಪಿ ಕಿಡಿ. ಕ್ರಮಕ್ಕೆ ಮುಂದಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ ಜುಕರ್ಬರ್ಗ್. ಫೇಸ್ಬುಕ್ ಮೆಟಾ ಬೆರಳಂಚಿನಲ್ಲೇ ಆಳುತ್ತಿರುವ ಸಂಸ್ಥೆಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೊರೋನಾ ಬಳಿಕ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಅಧಿಕಾರದಲ್ಲಿದ್ದ ಪಕ್ಷಗಳು ಅಧಿಕಾರದಿಂದ ಉರುಳಲಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಭಾರತದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಸೋಲು ಅನುಭವಿಸಲಿದೆ ಅಂತ ಕೂಡ ಸುದ್ದಿ ಹರಿದಾಡಿತ್ತು. ಈ ವಿವಾದದ ಸುದ್ದಿ ವೈರಲ್ ಹಿನ್ನೆಲೆ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಫೇಸ್ಬುಕ್ನಲ್ಲಿ ಸುಳ್ಳು ಸುದ್ದಿಗಳ ಮೂಲಕ ಜನರಿಗೆ ತಪ್ಪು ಸಂದೇಶ ನೀಡಲಾಗ್ತಿದೆ, ಅಲ್ಲದೆ ಜನರನ್ನ ತಪ್ಪು ದಾರಿಗೆ ಎಳೆಯಲಾಗ್ತಿದೆ ಎಂದು ಎನ್ಡಿಎ ನಾಯಕರು ಆಕ್ರೋಶಗೊಂಡಿದ್ದಾರೆ. ಯಾವಾಗ ಜುಕರ್ಬರ್ಗ್ ವಿರುದ್ಧ ಬಿಜೆಪಿ ಕ್ರಮಕ್ಕೆ ಮುಂದಾಯಿತೋ ಎಚ್ಚೆತ್ತುಕೊಂಡಿದ್ದಾರೆ. ಕ್ಷಮೆ ಕೇಳಿದ ಫೇಸ್ಬುಕ್ ಮಾತೃ ಸಂಸ್ಥೆ. ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಎಚ್ಚೆತ್ತ ಮೆಟಾ ಸಂಸ್ಥಾಪಕ ಜುಕರ್ಬರ್ಗ್ ಕೊನೆಗೂ ಕೇಂದ್ರ ಸರ್ಕಾರದ ಕ್ಷಮೆಯಾಚಿಸಿದ್ದಾರೆ. ಆತ್ಮೀಯ ಗೌರವಾನ್ವಿತ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರೇ 2024ರ ಚುನಾವಣೆಯಲ್ಲಿ ಹಲವು ದೇಶಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಮರು ಆಯ್ಕೆಯಾಗಲಿಲ್ಲ. ಮಾರ್ಕ್ ಜುಕರ್ಬರ್ಗ್ ಅವರ ಅಭಿಪ್ರಾಯವು ಹಲವಾರು ದೇಶಗಳಲ್ಲಿ ನಿಜವಾಗಿದೆ, ಆದರೆ ಭಾರತಕ್ಕೆ ಅಲ್ಲ. ಅಜಾಗರೂಕತೆಯಿಂದಾದ ತಪ್ಪಿಗೆ ನಾವು ಕ್ಷಮೆಯಾಚಿಸುತ್ತೇವೆ. ಬಿಜೆಪಿ ನಾಯಕರ ಆಕ್ರೋಶದ ಬೆನ್ನಲ್ಲೇ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಪರವಾಗಿ ಶಿವನಾಥ್ ತುಕ್ರಾರ್ ಕ್ಷಮೆಯಾಚಿಸಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದ ಫೇಸ್ಬುಕ್ ಸಂಸ್ಥೆಗೆ ಕೊನೆಗೂ ಬುದ್ಧಿ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.